ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪಾಪುನ ಮಲಗಿಸಿದ್ದೀನಿ, ಅವಳು ಎದ್ದಿದ್ರೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಇವಾಗ ಸ್ಪೆಷಲಾಗಿ ಏನು ಮಾಡ್ತಾಯಿಲ್ಲ, ಕಡಲೆಕಾಳು ಬಟಾಣಿ ಸಾಂಬಾರು ಮಾಡ್ತಾಯಿದ್ದೀನಿ. ಪಾಪು ಎದ್ದೇಳೋ ಅಷ್ಟೊತ್ತಿಗೆ ಅಡುಗೆ ಕೆಲಸ ಮುಗಿಸ್ಕೊಬಿಡ್ಬೇಕು. ಕಡಲೆಕಾಳು ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ. ಇದೇನಿದು ನೀರು ಕಪ್ಪಿದೆ ಅಂತ ಅಂದ್ಕೊಬೇಡಿ, ಕಾಳು ಬೆಂದರೆ ಈ ರೀತಿ ಆಗುತ್ತೆ ಅದು ನೀರು. ಸೊ ಇದಕ್ಕೀಗ ಮಸಾಲೆನ ಹಾಕಿ ಒಗ್ಗರಣೆ ಹಾಕೊಂಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಟೊಮೊಟೊ, ಈರುಳ್ಳಿ, ಮಸಾಲೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಸಾಂಬಾರಿಗೆ ಈ ರೀತಿ ಮಸಾಲೆ ಐಟಮ್ಸ್ನ ಫ್ರೈ ಮಾಡಿ ಹಾಕ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ಸೊ ಬಸ್ಸಾರಿಗೂ ಇದೇ ಪ್ರೊಸೆಸ್ ಸೇಮು. ಟೇಸ್ಟ್ ಯಾವ ಥರ ಬರುತ್ತೆ ನೋಡಬೇಕು. ಸೊ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಬಟಾಣಿ ಕಡಲೆಕಾಳು ಸಾಂಬಾರನ್ನ ಬೇರೆ ಥರ ಮಾಡ್ತಾಯಿದ್ದೀನಿ, ನೋಡಬೇಕು. ಇದೇ ಫಸ್ಟ್ ಈ ಥರ ಮಾಡ್ತಾ ಇರೋದು ನಾನು. ಸಾಂಬಾರು ಯಾವ ಥರ ಆಗುತ್ತೋ ಗೊತ್ತಿಲ್ಲ, ನೋಡಬೇಕು. ತಣ್ಣಗಾಗಿದೆ, ಇವಾಗ ರುಬ್ಕೊಂಬಿಡ್ತೀನಿ. ಒಂದೇ ಥರ ತಿಂದು ಬೇಜಾರಾಗಿರುತ್ತಲ್ವ, ಏನಾದರೂ ಒಂದು ಟ್ರೈ ಮಾಡ್ತಾ ಇರಬೇಕು. ಡೈಲಿ ಸಾಂಬಾರು ಮಾಡಬೇಕು ಅಂದ್ರೇ ನನಗೆ ಬೇಜಾರು ಅನಿಸುತ್ತೆ. ಏನು ಮಾಡೋದು, ವಿಧಿ ಇಲ್ಲ, ಮಾಡಲೇಬೇಕಲ್ವ. ಇದು ನನಗೊಬ್ಳಿಗೆಲ್ಲ, ಎಲ್ಲ ಹೆಣ್ಮಕ್ಳಿಗೂ ಇದೇ ಥರನೇ ಅಲ್ವಾ. ಇವತ್ತೇನು ಮಾಡೋದು, ನಾಳೆ ಏನು ಮಾಡೋದು. ಹೆಣ್ಮಕ್ಳು ಅಂದಮೇಲೆ ಇದು ಕಾಮನ್, ಮಾಡಲೇಬೇಕು, ವಿಧಿ ಇಲ್ಲ. ಮಾಡ್ತಾಯಿದ್ದೀನಿ. ಅಡುಗೆ ಮನೇಲಿ ನಿಂತು ಅಡುಗೆ ತಿಂಡಿ ಮಾಡೋದಂತೂ ಸಣ್ಣ ವಿಚಾರ ಅಂತೂ ಅಲ್ವೇ ಅಲ್ಲ ಫ್ರೆಂಡ್ಸ್. ಗಂಡಸರು ಹೇಗೆ ಹೊರಗಡೆ ಹೋಗಿ ಕೆಲಸ ಮಾಡಿ ದುಡಿತಾರೋ ಹಾಗೆಯೇ ಹೆಣ್ಮಕ್ಳಿಗೂ ಕೂಡ ಇದು ಕೆಲಸನೇ. ಡೈಲಿ ಮನೆ ಕೆಲಸ, ಅಡುಗೆ ತಿಂಡಿ ಅನ್ನೋದು ಹೆಣ್ಮಕ್ಳಿಗೆ ಡೈಲಿ ರೊಟೀನ್ ಆಗಿಬಿಟ್ಟಿದೆ. ಇದು ವಿಧಿ ಇಲ್ಲ, ಮಾಡಲೇಬೇಕು. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ನೋಡಿ, ಪುಟ್ ಮೇಡಮ್ ಅವರು ಎದ್ರು, ಇಷ್ಟೇ ಅವ್ರ ನಿದ್ದೆ. ಆಯ್ತು, ಇವತ್ತು ನನ್ನ ಕೆಲಸ ಮುಗೀತು, ಸಾಂಬಾರು ಮಾಡಿದೆ. ಹಲೋ, ಯಾಕೆ ಎದ್ದಿದ್ದು? ಮಲ್ಗೋಕ್ಕಾಗಲಿಲ್ವ ಇನ್ನೂ ಸ್ವಲ್ಪ ಹೊತ್ತು? ನಿಮಗೆ ಕೇಳ್ತಾ ಇರೋದು. ಋಷಿಕಾ, ಕಾಳು ಬೆಂದಿದೆ, ಮಸಾಲೆನ ಹಾಕ್ಬಿಡ್ತೀನಿ. ಯಾಕೆ ಎದ್ದೆ ಚಿನಿ? ನನ್ನ ಕೆಲಸ ಮಾಡಬಾರ್ದಾ? ನೋಡಿ, ಪಪ್ಪ ಊಟಕ್ಕೆ ಬರ್ತಾರೆ, ನೀನು ಊಟ ಮಾಡಬೇಕು. ಸಾಂಬಾರು ಮಾಡೋದು ಬೇಡವೇನೋ? ಎದ್ರೆ ಕೆಲಸ ಹಿಂಗೆ ಮಾಡೋದು ನಾನು? ನೀನು ಎತ್ಕೊಂಡೇ ಮಾಡಬೇಕಾ? ಏನು ಪುಟ್ಟ? ಕಾಳು ಸಾಂಬಾರು ಪಾಪ ಇಷ್ಟನಾ ನಿನಗೆ? ಇಷ್ಟ ಅಂತೆ ನಮ್ಮ ಪಾಪಿಗೆ. ಊಟ ಮಾಡುವಂತೆ ಅನ್ನ ಮಾಡ್ತೀನಿ, ಸಾಂಬಾರಾಗಲಿ. ಓ, ನೀನು ಎತ್ಕೊಂಡು ಮಾಡೋಕ್ಕಾಗಲ್ಲ ಋಷಿ, ನನಗೆ ಕೈ ನೋವು ಬರುತ್ತೆ. ಇಳಿ ಕೆಳಗೆ. ಇನ್ನು ಸಾಂಬಾರ್ಗೆ ಒಗ್ಗರಣೆನೇ ಹಾಕಿಲ್ಲ, ಸ್ಮೆಲ್ ಘಮ ಘಮ ಅಂತ ಇದೆ. ಸ್ಮೆಲ್ ಬಂತಾ? ಸಾಂಬಾರು ಸ್ಮೆಲ್ ಬಂತಾ? ಇನ್ನು ನಿದ್ದೆ ಮೂಡಲ್ಲೇ ಇದ್ದಾರೆ ಮೇಡಮ್ ಅವರು. ಒಂದು 10 ನಿಮಿಷ ಆಮೇಲೆ ಒಗ್ಗರಣೆ ಹಾಕ್ಬಿಡ್ಬೇಕು. ಏನು ಎತ್ಕೋಬೇಕಾ? ನೋಡಿ, ಎತ್ಕೊಂಡೇ ಇರಬೇಕು. ಅಯ್ಯೋ, ಕತೆ ಹತ್ಲಾಗಿ ನಂದೊಂದು. ಹೆಂಗೆ ಮಾಡೋದು ನನ್ನ ಕೆಲಸನ? ಟೈಮ್ ಆಯ್ತಲ್ಲ, ಹಿಂಗೆ ಮಾಡ್ತಾರೆ ಹೇಳು. ಹಣ್ಣು ಕೊಡ್ತೀನಿ, ತಿಂತೀಯಾ? ಆ ದಾಳಿಂಬೆ ಹಣ್ಣಿದೆ, ಕೊಡ್ತೀನಿ. ತಿನ್ಕೊಂಡು ಕೂತಿರೋಗಪ್ಪ. ಚೆನ್ನಾಗಿದೆ ಸಾಂಬಾರು. ಇನ್ನು ಒಗ್ಗರಣೆ ಹಾಕಿಲ್ಲ, ಒಗ್ಗರಣೆ ಆದಾಗ ಇನ್ನು ಟೇಸ್ಟ್ ಬರುತ್ತೆ. ಮಕ್ಕಳು ತಿಂತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಸ್ವಲ್ಪ ಖಾರ ಇದೆ ಸಾಂಬಾರು. ಕೈ ತೊಳ್ಕೊತೀನಿ ತಡಿ, ಹ್ಯಾಂಡ್ ವಾಶ್ ಮಾಡ್ತೀನಿ. ಎಲ್ಲಿ ಕಡೆ ಬಾ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಸೊ ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಆಯ್ತು ಬಂದೆ. ಬಾ, ಹಣ್ಣು ಬೇಡವಾ? ಬ್ರೆಡ್ ತಿಂತೀಯಾ? ಕೂತ್ಕೊಂಡು ತಿಂತಾ ಇರು. ಚೆಲ್ಬಾರ್ದು, ಮನೇಲೆಲ್ಲ ಹಾಕ್ಬಾರ್ದು. ತಿನ್ನೋದು ಇಲ್ಲ, ಆಸೆ ಮಾಡ್ತಾಳೆ ಅಷ್ಟೇ. ಮನೆ ತುಂಬ ಹರಡ್ಬಿಡ್ತಾಳೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಮಕ್ಳು ಇದ್ಮೇಲೆ ಅದೆಲ್ಲ ಮಾಮೂಲಿ. ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಇವಾಗ. ಬಾಯ್ಲಿ
ಪಾಪು ಇಲ್ಲೇ ಇದೆಯಾ? ಇನ್ನೊಂದು ವಿಚಾರ ಫ್ರೆಂಡ್ಸ್, ಸಾಂಬಾರಿಗೆ ಒಗ್ಗರಣೆ ಹಾಕ್ದಲೇ ಗಂಡನ ಊಟ ಬಡಿಸ್ಬಾರ್ದಂತೆ, ಒಗ್ಗರಣೆ ಹಾಕಿನೇ ಊಟ ಬಡಿಸ್ಬೇಕಂತೆ. ಏನಕ್ಕೆ ಅಂತ ಗೊತ್ತಿಲ್ಲ, ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ ನಾನು. ಸಾಂಬಾರು ಅಂದಮೇಲೆ ಆಲ್ಮೋಸ್ಟ್ ಒಗ್ಗರಣೆ ಹಾಕ್ಲೇಬೇಕಲ್ವಾ, ಒಗ್ಗರಣೆ ಮಾಡಿದ್ರೇ ಸಾಂಬಾರು ಟೇಸ್ಟಾಗಿ ಬರೋದಲ್ವಾ. ಅಡುಗೆ ಮನೆ ಸೀಕ್ರೆಟು ಅಂದರೆ ಇನ್ನೊಂದು ಹಿಂಗು, ಒಗ್ಗರಣೆಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತಿದೆ ಹಿಂಗು. ಆಲ್ಮೋಸ್ಟ್ ಎಲ್ಲ ಒಗ್ಗರಣೆಗೂ ಬಳಸ್ತಾರೆ ಇದನ್ನು. ಸಾಂಬಾರು ಆಯಿತು, ಈಗ ರೈಸ್ ಮಾಡಿಬಿಡ್ತೀನಿ. ಮೇಡಮ್ ಅವ್ರು ಕೂತ್ಕೊಂಡಿದ್ದಾರೆ, ಅಷ್ಟೊತ್ತಿಗೆ ರೈಸ್ ಮಾಡ್ಕೊಂಬಿಡ್ತೀನಿ. ಆಯಿತು, ಊಟದ ಟೈಮ್ ಆಯ್ತಾಗಲೇ. ಎಷ್ಟೊತ್ತಾಯಿತು ನಾನು ಅಡುಗೆ ಮನೇಲಿ ನಿಂತ್ಕೊಂಡು, ಕೆಲಸನೇ ಮುಗ್ದಿಲ್ಲ ಇನ್ನು. ಹೆಣ್ಮಕ್ಳು ಜೀವನ ಮನೇಲಿದ್ರೆ ಹಿಂಗೇನೆ. ಜಾಸ್ತಿ ತಿನ್ಬಾರ್ದು ಪುಟ್ಟ, ಊಟ ಮಾಡುವಂತೆ ಸಾಕು, ಮತ್ತೆ ಕೇಳಬಾರ್ದು. ಅದು ಇದು ತಿನ್ಬಿಡ್ತಾಳೆ ಮಧ್ಯದಲ್ಲಿ, ಊಟ ಮಾಡುವಾಗ ಆಟ ಮಾಡ್ತಾಳೆ. ಬೆಳಗ್ಗೆದು ಸ್ವಲ್ಪ ಪುಳಿಯೋಗರೆ ಮಿಕ್ಕಿದೆ, ಅದಕ್ಕೇನೆ ಸ್ವಲ್ಪ ರೈಸಿಗೆ ಇಟ್ಟಿದ್ದೀನಿ. ಊಟ ಮೇಡಮ್ ಅವ್ರು ಯಾವ್ದು ತಿಂತಾರೋ, ಅನ್ನ ಸಾಂಬಾರು ತಿಂತಾರೋ ಪುಳಿಯೋಗರೆ ತಿಂತಾರೋ ನೋಡಬೇಕು. ಅಡುಗೆ ಮನೇಲಿ ನಿಂತ್ಕೊಂಬಿಟ್ರೆ ಎಷ್ಟು ಸಲ ಕೈ ತೊಳ್ಕೊತೀನೋ ನನಗೆ ಗೊತ್ತಿಲ್ಲ. ಪಾಪ ಅನ್ನ ಸಾಂಬಾರು ತಿಂತೀಯ ಪುಳಿಯೋಗರೆ ತಿಂತೀಯಾ? ಏನು? ಓ, ಪುಳಿಯೋಗರೆ ಬೇಕಾ? ಪುಳಿಯೋಗರೆ ಕಡೆ ಕೈ ತೋರಿಸ್ತಾ ಇದ್ದಾಳೆ, ಪುಳಿಯೋಗರೆ ಬೇಕಂತೆ. ದೊಡ್ಡಳಿಗೂ ಇಷ್ಟ ಪುಳಿಯೋಗರೆ, ಇವಳಿಗೂ ಇಷ್ಟ, ಅವ್ರ ಪಪ್ಪಂಗೂ ಇಷ್ಟ, ಇಷ್ಟಪಟ್ಟು ತಿಂತಾರೆ. ಅನ್ನ ಆಗ್ತಾ ಇದೆ. ಆಯಿತು, ಫೈನಲಿ ಅಡುಗೆ ಕೆಲಸ ಮುಗಿಸ್ಕೊಂಡೆ. ಸಾಂಬಾರಾಯಿತು, ಅನ್ನ ಆಯಿತು. ಪುಟ್ ಮೇಡಮ್ಗೆ ಪುಳಿಯೋಗರೆ ಬೇಕಂತ. ಟೈಮ್ 1 ಗಂಟೆ ಆಗ್ತಾ ಬಂತು. ಊಟ ಮಾಡ್ಸೋಣ. ಏನು ಮಾಡ್ತಾಯಿದ್ಯಾ? ಏನು ಮಾಡ್ತಾಯಿದ್ಯಾ ಪಾಪು? ಕಸ ಗುಡಿಸ್ತಾ ಇದೆಯಾ? ಏನು ಚೆಲ್ಲಿರೋದಲ್ಲಿ? ಹಾಂ, ಬ್ರೆಡ್ ಎಲ್ಲ ಚೆಲ್ಲಿದೆಯಾ ಅಲ್ಲಿ? ಹಿಂಗ ಮಾಡೋದು? ಇದಕ್ಕೇನು ಇಸ್ಕೊಂಬಂದಿದ್ದು ನೀನು? ಬ್ರೆಡ್ ಎಲ್ಲ ಚೆಲ್ಬಿಟ್ಟು ಹೊಡಿತೀನಿ ಅಂತ ಕಸ ಗುಡಿಸ್ತಾ ಇದೆಯಾ? ನಾನು ಗುಡಿಸ್ಕೊತೀನಿ ಬಿಡಿ, ನೀವೇನು ಟೆನ್ಷನ್ ತೊಗೋಬೇಡಿ. ಹಾಂ, ಊಟ ಮಾಡಿ ನಡೀರಿ ಫಸ್ಟು. ಹಾಂ, ಊಟ ಮಾಡೋಣ, ನಡಿಯೋ. ಊಟ ತಿನ್ನು, ಆಮೇಲೆ ನಾನು ಕ್ಲೀನ್ ಮಾಡ್ಕೊತೀನಿ ಮನೇನ. ಬಿಡು. ಊಟ ಬೇಕಾ? ನಾನು ತಿನ್ಲ ಹಂಗಾದ್ರೆ ಪುಳಿಯೋಗರೆ? ನಾನು ತಿನ್ಲಾ? ಮಾಡ್ಲಾ? ನಾನು ತಿನ್ಲಾ? ಬೇಡ, ನೀನು ಊಟ ಮಾಡು. ನಾನು ಪಪ್ಪ ಬಂದಾಗ ಊಟ ಮಾಡ್ತೀನಿ, ನೀವು ಊಟ ಮಾಡು. ಬೇಗ, ಅಪ್ಪ ಬರ್ತಾರೆ ಈಗ. ಈಗ ನಿನಗೆ ಊಟ ಬೇಡವಾ? ನೋಡಿ, ಹಿಂಗೆ ಮಾಡ್ತಾ ಇದ್ದೀನಿ, ನನಗೆ ಅದಕ್ಕೆ ಸಿಟ್ಟು ಬರೋದು. ಮನೆ ಕೆಲಸ ಮಾಡಿದ್ರೆ ಅಷ್ಟು ಸುಸ್ತಾಗೋದಿಲ್ಲ, ಇವರು ನೋಡ್ಕೊಳ್ಳೋದ್ರಲ್ಲೇ ನನಗೆ ಅಷ್ಟು ಸುಸ್ತಾಗ್ಬಿಡುತ್ತೆ. ಊಟ ಬೇಡವಾ ನಿಮ್ಗೆ ಇವಾಗ? ಮಾಡಪ್ಪ. ಜಾಣೆ ಜಾಣೆ ಜಾಣೆ. ಅಲ್ಲಿ ಮೇಕೆ ಬಂದಿದೆ ಅಂತೆ, ಅಲ್ಲೋಡು ಕಿಟಕಿಲಿ, ಅಲ್ಲೋಡು ಕಿಟಕಿಲಿ, ಅವರು ಆಂಟಿ ಮನೆ ಕಿಟಕಿಲಿ ಮೇಕೆ ಬಂದಿದೆ ಅಲ್ಲಿ. ಅಮ್ಮಡು ಮೇಕೆ, ಹೋಗು ಮೇಕೆ. ನಮ್ಮ ಪಾಪು ಊಟ ಮಾಡ್ತಾಳೆ, ಬರಬೇಡ ನೀನು. ನಮ್ಮ ಬೇಬಿ ಗುಡ್ಗಲ್ ಅದು, ನಮ್ಮ ಪಾಪು ಗುಡ್ಗಲ್ ಅದು, ಊಟ ಮಾಡ್ತಾರೆ ಅವರು. ಬರಬೇಡ ನೀನು, ಹೋಗು ಹೋಗು ಹೋಗು. ಹೋಯ್ತು ಮೇಕೆ, ಹೋಯ್ತಾ? ಇವ್ರಿಗೆ ಊಟ ಮಾಡ್ಸೋಕ್ಕೆ ಸರ್ಕಸ್ ಮಾಡ್ಬೇಕು ನಾನು. ಮೇಕೆಗೆ ಊಟ ಬೇಕಂತೆ ಪಾಪು, ಕೊಡ್ತೀಯಾ? ಬಾ ಮೇಕೆ, ನಿನಗೂ ಊಟ ಕೊಡ್ತಾಳಂತೆ ಪಾಪು, ಬಾ. ಋಷಿಕಾ, ನಿನಗೂ ಊಟ ಕೊಡ್ತಾಳಂತೆ, ಬಾ, ಊಟ ಮಾಡು, ಬಾ. ಕರಿ, ಊಟ ಕೊಡ್ತೀನಿ. ಅನ್ನ ಕೊಡ್ತೀಯಾ? ಅನ್ನ ಕೊಡ್ತಾಳಂತೆ, ಬಾ ಬಾ ಮೇಕೆ. ಆಯಿತು, ಮೇಕೆ ಬರುತ್ತೆ, ನೀನು ಊಟ ಮಾಡು, ಅದು ಬರುತ್ತೆ ಆಮೇಲೆ. ಮೇಕೆ ಅಂದರೆ ತುಂಬ ಹೆದರ್ತಾಳೆ. ಮಾಡು ಮತ್ತು ಮಾಡಬೇಕು. ಮೇಕೆ ಅಂದರೆ ಯಾಕೆ ಭಯ ನಿನಗೆ? ಯಾಕೆ ಭಯ? ಅಲ್ಲಿ ಅಜ್ಜಿ ಊರಲ್ಲಿ ಮನೆ ಮುಂದೆನೇ ಹೋಗ್ತಾ ಇರ್ತವೆ ಕುರಿ ಮೇಕೆ ಎಲ್ಲ, ಅವಾಗ ಹೋಗಿ ನಿಂತ್ಕೊಂಡು ನೋಡ್ತಾ ಇರ್ತೀಯ ರೋಡ್ ಹತ್ರ ಎಲ್ಲ. ತಾತ ಕರ್ಕೊಂಡೋದ್ರಾ? ಮೇಕೆ ಅಲ್ಲಿ ಕುರಿ ಮೇಯಿಸೋರು ಮನೆ ಮುಂದೆ ಹೋಗ್ತಾ ಇರ್ತಾರೆ, ಕುರಿ ಮೇಕೆ ಎಲ್ಲ ಮೇಯಿಸ್ಕೊಂಡು. ಹೌದಾ? 5 ಮೇಕೆನಾ? ಅಕ್ಕ ನೀನು ಇಬ್ರು ನೋಡಿದ್ರಾ? ಅಕ್ಕ ಇವಳು ಇಬ್ರು ನೋಡಿದ್ರಂತೆ ಅಜ್ಜಿ ಊರಲ್ಲಿ. ಅಜ್ಜಿ ಅಕ್ಕ, ಅನು ಅಕ್ಕ. ನನ್ನ ತಂಗಿಗೆ ಅವ್ವ ಅಂತಾಳೆ. ಮಾಡಬೇಕು. ಮೇಕೆ ಬಾಯ್ಲಿ ಮೇಕೆ, ಬಾಯ್ಲಿ ಊಟ ಮಾಡ್ತಾ ಇಲ್ಲ ಋಷಿಕ. ಮಾಡು. ಹಿಂಗೆ ಎದುರಿಸಿ ತಿನ್ನಿಸ್ಬೇಕು. ನನಗಂತೂ ಹೆಂಗೋ ಒಂದು ತಿಂದರೆ ಸಾಕು ಅನಿಸ್ಬಿಟ್ಟಿದೆ. ಫ್ರೆಂಡ್ಸ್, ಪಾಪುದು ಊಟ ಆಯಿತು. ಇನ್ನೂ ಒಂದು ಕೆಲಸ ಬಾಕಿ ಇತ್ತು ಅಂತ ಅಡುಗೆ ಮನೆಗೆ ಬಂದೆ. ಮತ್ತೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು, ಮರ್ತ್ಬಿಟ್ಟಿದೆ. ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಇತ್ತು, ಹಸ್ಬೆಂಡ್ ತುಂಬ ದಿನದಿಂದ ಉಪ್ಪಿನಕಾಯಿ ಮಾಡಿ ಅಂತ ಹೇಳ್ತಾಯಿದ್ರು. ನಾನೇ ಮರ್ತ್ಬಿಟ್ಟು ಹಂಗೆ ಇಟ್ಟಿದ್ದೀನಿ, ನೋಡಿಲ್ಲ.
ಎಲ್ಲ ಹಾಳಾಗ್ಬಿಟ್ಟಿದೆ. ಸ್ವಲ್ಪ ಚೆನ್ನಾಗಿತ್ತು, ಅದನ್ನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪಿನಕಾಯಿ ಮಾಡೋಣ ಅಂತ. ಇದು ಸ್ವಲ್ಪನೇ ಇದೆ, ಅದಕ್ಕೆ ಇದ್ರ ಜೊತೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಘಮ ಘಮ ಅಂತ ಇದೆ ಸ್ಮೆಲ್ಲು. ಮೆಂತೆ ಸಾಸಿವೆ ಹುರಿದ್ಬಿಟ್ಟು ಪುಡಿ ಮಾಡಿ ತೊಗೊಂಡಿದ್ದೀನಿ. ಸಿಂಪಲಾಗಿ ಒಂದು ಉಪ್ಪಿನಕಾಯಿ ಮಾಡಿಬಿಡ್ತೀನಿ ಇವಾಗ. ಇದಕ್ಕೆ ನೀರೇನು ಆ್ಯಡ್ ಮಾಡೋದಿಲ್ಲ. ಉಪ್ಪಿನಕಾಯಿ ಕೆಲಸನೂ ಮುಗೀತು. ಸ್ಮೆಲ್ ಘಮ ಘಮ ಅಂತ ಇದೆ. ಮೆಂತೆ ಮತ್ತು ಸಾಸಿವೆ ಪುಡಿ ಮಾಡಿ ಹಾಕಿರೋದಲ್ವ, ಅದು ಫ್ಲೇವರು ಘಮ ಘಮ ಅಂತ ಇದೆ. 2-3 ಡೇಸ್ ಆಗಬೇಕಿದು ಉಪ್ಪಿನಕಾಯಿ ಚೆನ್ನಾಗಿ ರೆಡಿ ಆಗೋದಕ್ಕೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದರೊಳಗಡೆ, ಆವಾಗಲೇ ಟೇಸ್ಟು ಸಖತ್ತಾಗಿರುತ್ತೆ. ನಾನು ಇದನ್ನು ಯಾವ ಯೂಟ್ಯೂಬ್ ವೀಡಿಯೋದಲ್ಲೂ ನೋಡಿ ಮಾಡಿಲ್ಲ, ಇದು ನನ್ನ ಓನ್ ರೆಸಿಪಿ. ನೋಡೋಣ ಹೇಗಾಗುತ್ತೆ ಟೇಸ್ಟ್ ಅಂತ. ಒಂದ್ಸಲ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ದೆ ಇದೇ ಥರ, ತುಂಬ ಚೆನ್ನಾಗಿದೆ ಅಂತ ತಿಂದಿದ್ರು ಹಸ್ಬೆಂಡು. ಸೊ ಅದೇ ಮೆಥಡಲ್ಲಿ ಇದನ್ನು ಮಾಡಿದ್ದೀನಿ. 2-3 ಡೇಸ್ ಆಗಬೇಕು ಇದ್ರ ಟೇಸ್ಟ್ ಗೊತ್ತಾಗಬೇಕು ಅಂದರೆ. ಸೊ ನಾನಿಲ್ಲಿ ನೀರು ಯೂಸ್ ಮಾಡಿಲ್ಲ, ಬರೀ ಎಣ್ಣೆನಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಕೆಲಸ ಮುಗೀತು. ಇದನ್ನು ಒಂದು ಕಂಟೈನರ್ಗೆ ಹಾಕಬೇಕು. ಈಗ ಸದ್ಯಕ್ಕೆ ಇದರಲ್ಲೇ ಮುಚ್ಚಿಡ್ತೀನಿ. ನೋಡಿ ಮನೇಲಿ ಎಷ್ಟೊಂದು ಕಸ ಕಾಣ್ತಾ ಇದೆ. ಪಪ್ಪ ಬಂದರೆ ಬೈತಾರೆ. ಅವ್ರು ಹೊರಗಡೆಯಿಂದ ಡ್ಯೂಟಿ ಮುಗಿಸ್ಕೊಂಡು ಬಂದಿರ್ತಾರೆ ಊಟಕ್ಕೆ. ಮನೆಯೆಲ್ಲ ಕಸ ನೋಡಿದ್ರೆ ಪಾಪ ಅವ್ರಿಗೂ ಮೈಂಡ್ ಅಪ್ಸೆಟ್ ಆದಂಗೆ ಆಗ್ಬಿಡುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರು ಮಾಡ್ತಾನೆ ಇರ್ತಾಳೆ. ಏನು ಮಾಡ್ತಾ ಇದೀಯಾ? ಊಟ ಬಡಿಸ್ತಾ ಇದೀಯಾ ಪಪ್ಪುಗೆ? ಬಡಿಸು ಕೆಳಗೆಲ್ಲ ಚೆಲ್ಲಬಾರ್ದು ಅನ್ನ. ಮಧ್ಯಾಹ್ನ ಊಟ ಟೈಮು ಆಯಿತು. ಹಸ್ಬೆಂಡ್ ಕೂಡ ಊಟಕ್ಕೆ ಬಂದರು. ಫೈನಲಿ ಮಧ್ಯಾಹ್ನದ ಊಟ ಮುಗಿಸ್ಕೊಂಡ್ವಿ. ಪಾಪು ಅವ್ರ ಪಪ್ಪ ಬಂದ ತಕ್ಷಣ ಮೊಬೈಲ್ನ ಇಸ್ಕೊಂಡು ನೋಡ್ತಾ ಕೂತಿದ್ದಾಳೆ. ಅವ್ರ ಅಪ್ಪ ಬಂದಾಗ ಅಷ್ಟೇ ಅವ್ರ ಫೋನ್ ಇಸ್ಕೊತಾಳೆ. ನಾನು ದೊಡ್ಡಳಿಗೂ ಕೊಡೋಲ್ಲ, ಚಿಕ್ಕಳಿಗೂ ಫೋನ್ ಕೊಡೋದಿಲ್ಲ. ಸಾಂಬಾರಂತೂ ತುಂಬ ಚೆನ್ನಾಗಿತ್ತು. ಹೊಸದಾಗಿ ಟ್ರೈ ಮಾಡಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಹಸ್ಬೆಂಡ್ ಕೂಡ ಸಾಂಬಾರು ತುಂಬ ಚೆನ್ನಾಗಿದೆ ಅಂತೇಳಿ ಊಟ ಮಾಡಿದ್ರು. ಸಾಂಬಾರು ಖಾರ ಇದ್ದಿದ್ದರಿಂದ ಪುಟ್ ಮೇಡಮು ಅನ್ನ ಸಾಂಬಾರು ತಿನ್ನಲಿಲ್ಲ, ಪುಳಿಯೋಗರೆ ತಿಂದ್ಕೊಂಡ್ಲು ಪಾಪು. ಫ್ರೆಂಡ್ಸ್, ಊಟ ಎಲ್ಲ ಮುಗೀತು. ಹಸ್ಬೆಂಡ್ ಡ್ಯೂಟಿಗೆ ಹೋದ್ರು ಊಟ ಮಾಡ್ಕೊಂಡು. ಹಾಗೆ ಫ್ರೆಂಡ್ಸ್, ಏನೋ ಒಂದು ತೋರ್ಸೋಣ ಅಂದ್ಕೊಂಡೆ. ಇವಾಗ ತುಂಬ ಟ್ರೆಂಡಲ್ಲಿದೆ ಅಲ್ವಾ ಕರುಂಗಲಿ ಮಾಲ. ಇದ್ರದ್ದೇ ವಿಡಿಯೋ ತುಂಬ ಟ್ರೆಂಡಿಂಗಲ್ಲಿದೆ ಇವಾಗ. ಒರಿಜಿನಲ್ ಅಂತಲೇ ಕೊಟ್ಟಿದ್ದಾರೆ ನೋಡಿ, ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಲ್ಯಾಬ್ ಟೆಸ್ಟಿಂಗ್ ಆಗಿದೆ. ಇದು ಎಬೋನಿ ಮರದಿಂದ ಮಾಡಿರೋದಂತೆ ಇದು. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಒರಿಜಿನಲ್ ಅಂತಲೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇನ್ನೊಂದು ಟೆಸ್ಟ್ ಮಾಡಿ ನೋಡಿದೆ ನಾನು, ಒರಿಜಿನಲ್ಗೂ ಡೂಪ್ಲಿಕೇಟ್ಗೂ ಏನು ವ್ಯತ್ಯಾಸ ಅಂದರೆ, ಒರಿಜಿನಲ್ ಕರುಂಗಲಿ ಮಾಲ ನೀರಲ್ಲಿ ಮುಳುಗುತ್ತಂತೆ, ಡೂಪ್ಲಿಕೇಟು ನೀರಲ್ಲಿ ತೇಲುತ್ತಂತೆ. ಇದು ಒಂದು ನೀರಲ್ಲಿ ಹಾಕಿ ಟೆಸ್ಟ್ ಮಾಡಿ ನೋಡಿದೆ ನಾನು, ಅದು ಮುಳುಗ್ತು ನೀರಲ್ಲಿ. ಸೊ ಹಂಗಾಗಿ ನಾವು ಒರಿಜಿನಲ್ ಅಂತ ಅಂದ್ಕೊಂಡಿದ್ದೀವಿ. ಒಂದು ಹಸ್ಬೆಂಡ್ ಹಾಕ್ಕೊಂಡಿದ್ದಾರೆ. ಇದನ್ನು ನಾನು ಇಟ್ಕೋತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಹತ್ರ ಬರೋದಿಲ್ವಂತೆ. ಸೊ ಯಾವಾಗಲೂ ಪಾಸಿಟಿವ್ ಆಗಿರ್ತೀವಂತೆ. ಮತ್ತು ಯಾವುದಾದ್ರು ಕೆಟ್ಟ ದೃಷ್ಟಿ, ಮಾಟ ಮಂತ್ರ ಏನಾದರೂ ಇರ್ತಾವಲ್ವ, ಸೊ ಅದೆಲ್ಲ ಕೂಡ ನಮ್ಮಿಂದ ದೂರ ಆಗುತ್ತಂತೆ. ಸೊ ನಾವು ಇದನ್ನು ಮಂತ್ರಾಲಯದಲ್ಲಿ ಪರ್ಚೇಸ್ ಮಾಡಿದ್ದು, ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡಿಲ್ಲ. ಸೊ ಆನ್ಲೈನ್ ಕಾಸ್ಟು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಮಂತ್ರಾಲಯದಲ್ಲಿ ತೊಗೊಂಡಿದ್ದು ಒರಿಜಿನಲ್ ಅಂತಲೇ ಕೊಟ್ಟಿದ್ದಾರೆ. ವಿತ್ ಸರ್ಟಿಫಿಕೇಟ್ ಕೂಡ ಇದೆ. ಸೊ ಒಂದಕ್ಕೆ 500 ಕಾಸ್ಟು. ಸೊ ನಾವು 2 ತೊಗೊಂಡಿದ್ದು. ಹಸ್ಬೆಂಡ್ ಒಂದು ಹಾಕಿದ್ದಾರೆ. ಇದನ್ನು ನಾನು ಇಟ್ಕೋತಾ ಇದ್ದೀನಿ. ಟೈಮ್ 4 ಗಂಟೆ ಆಯಿತು. ಪಾಪನ ಕರ್ಕೊಂಬರೋಕೆ ಹೋಗಬೇಕು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.